ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ನಮ್ದು. ಹೌದಾ? ಓದಿ ಬರ್ದು ಕಲ್ತು ಊಟ ಮಾಡಲ್ಲ ಬೇಜಾರಾಗಿರುತ್ತೆ. ನಮ್ಮ ಮನೆಗೆ ಬನ್ನಿ ಇವತ್ತು. ನಮ್ಮ ಮನೇಲಿ ಬರ್ಡೇ ಪಾರ್ಟಿ. ನಂದಿವತ್ತು ಬರ್ತಡೆ. ನಮ್ಮಮ್ಮ ಬಿರಿಯಾನಿ ಕಬಾಬು ಚಿಕನ್ ಮಟನ್ ಎಲ್ಲ ಮಾಡಿರ್ತಾಳೆ. ನನ್ನಷ್ಟೇ ಉದ್ದ ಇರೋ ಕೇಕ್ ನ ತರಿಸಿ ಕಟ್ ಮಾಡೋದು ನಾನು ಇವತ್ತು, ಗೊತ್ತಾ? ಬನ್ನಿ ನಮ್ಮ ಮನೆಗೆ ಬರ್ಡೇ ಪಾರ್ಟಿಗೆ. ನಮ್ಮ ಮನೆಗೆ ಬಂದು ಬರ್ಡೇ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮನೆಗೆ ಹೋಗ್ಬೋದು. ಇವತ್ತು ನನ್ನ ಸ್ಟಾಪ್ ಅಲ್ಲೇ ಇಳ್ಕೊಂಡು ಬರ್ಡೇ ಪಾರ್ಟಿ ಮಾಡಕ್ ಬನ್ನಿ. ಏನು ನಿಂದು ಬರ್ಡೇ ಪಾರ್ಟಿನ? ನನಗೂ ಬರಕ್ ಇಷ್ಟ, ಆದ್ರೆ ನಮ್ಮ ಅಮ್ಮಂಗೆ ನಾನು ಹೇಳಿಲ್ಲ ಕಣೋ. ಹೌದು, ನಾನು ನಮ್ಮ ಅಮ್ಮಂಗೆ ಹೇಳಿಲ್ಲ. ಅದೆಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ ನೀವು. ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಅಮ್ಮ ನಿಮ್ಮಮ್ಮ ಅಪ್ಪಗೆಲ್ಲ ಫೋನ್ ಮಾಡಿ ವಿಚಾರ ತಿಳಿಸ್ತಾಳೆ. ಆಮೇಲೆ ನಿಮ್ಮ ಅಮ್ಮ ಅಪ್ಪ ನಮ್ಮ ಮನೆಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಪಿಕ್ ಮಾಡ್ಕೊಂಡು. ಬನ್ನಿ ಬನ್ನಿ, ಬೇಗ ಬಸ್ ಹೊರಟು ಬಿಡುತ್ತೆ. ನಮ್ಮನೇಲಿ ಇವತ್ತು ಬರ್ಡೇ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡೋಣ. ಹಾಗಾದ್ರೆ ಓಕೆ, ನಾನ್ ಬರ್ತೀನಿ. ನಂಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಕೇಕ್ ಅಂದ್ರೆ ಕೂಡ ತುಂಬಾ ಇಷ್ಟ. ನನಗೆ ದೊಡ್ಡ ಪೀಸ್ ಕೇಕ್ ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಬರ್ತೀನಿ. ನನಗೂ ಕೂಡ ದೊಡ್ಡ ಪೀಸ್ ಕೇಕು ತಟ್ಟೆ ತುಂಬಾ ಬಿರಿಯಾನಿ ಕೊಟ್ರೆ ಬರ್ತೀನಿ ಕಣೋ. ಡೋಂಟ್ ವರಿ, ನಮ್ಮನೇಲಿ ತುಂಬಾ ದೊಡ್ಡ ಕೇಕ್ ತರ್ತಾರೆ. ಅದ್ರಲ್ಲಿ ದೊಡ್ಡ ದೊಡ್ಡ ಪೀಸೇ ಕೊಡ್ತೀನಿ, ಬನ್ನಿ. ಆಮೇಲೆ ನನ್ನ ಜೊತೆ ಆಟ ಕೂಡ ಆಡ್ಬೇಕು ಆಯ್ತಾ ಬಂದ್ಮೇಲೆ. ಏನ್ ಆಟ ಆಡೋದು? ನನ್ನ ಹತ್ರ ತುಂಬಾ ಕಾರ್ಗಳಿದೆ. ಕಾರು ಜೀಪ್ ಎಲ್ಲ ಇದೆ, ಅದ್ರಲ್ಲೆಲ್ಲ ಆಟ ಆಡ್ಬೋದು. ಬನ್ನಿ ಬೇಗ ಹೋಗೋಣ. ಸರಿ ನಡಿ ಹೋಗೋಣ. ಹಬ್ಬ ಲಾವೇಶ್, ಆರಾಮಾಗಿ ಸ್ಕೂಲಿಗೆ ಹೋಗಿ ಬಂದಿಯಲ್ಲ, ಅಷ್ಟೇ ಸಾಕು. ಹೇಗಿತ್ತು ಸ್ಕೂಲು? ಮ್ಯಾಮ್ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ತಾನೇ? ಟೀಚರ್ ಎಲ್ಲ ಫ್ರೆಂಡ್ಲಿ ಇದಾರಲ್ವಾ? ಆರಾಮಾಗಿ ಹೋಗಿ ಬಂದೆ ತಾನೇ? ಆರಾಮಾಗಿದ್ದೆ ಅಲ್ವಾ ಸ್ಕೂಲಲ್ಲಿ? ಅಮ್ಮ ಮಜಾ ಮಾಡ್ದೆ ಕಣೆ ಅಮ್ಮ, ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ನ ಮನೆಗೆ ಕರ್ಕೊ ಬಂದೀನಿ ಆಟ ಆಡಕ್ಕೆ ಅಂತ. ಅವ್ರಗಳ ಜೊತೆ ಸೇರ್ಕೊಂಡು ನನ್ನ ಹತ್ರ ಇರೋ ಕಾರು ಬೈಕಲ್ ಎಲ್ಲ ಕುತ್ಕೊಂಡು ಮಜಾ ಆಡ್ಕೊಂಡು ಆಟ ಆಡ್ತೀವಿ. ಆಂಟಿ, ನನ್ನ ಹೆಸರು ವಿಕಾಸ್. ನನ್ನ ಹೆಸರು ವಿನೋದ್ ಅಂತ. ಅಯ್ಯೋ ದೇವ್ರೆ, ನೀವುಗಳೆಲ್ಲ ಹೆಂಗಪ್ಪ ಇಲ್ಲಿಗೆ ಬಂದ್ರಿ? ನೀವುಗಳೆಲ್ಲ ಶಾಲೆಯಿಂದ ಸೀದಾ ನಿಮ್ಮ ಮನೆಗೆ ತಾನೇ ಹೋಗ್ಬೇಕು. ಮನೇಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೋಸ್ಕರ ದಾರಿ ನೋಡ್ತಿರ್ತಾರೆ. ಇಲ್ಲಿ ಯಾಕೆ ಬಂದ್ರಿ? ಹೋಗಿ ಹೋಗಿ ಹೊರಡಿ ಮನೆಗೆ. ಹೌದು, ನಿಮ್ಮ ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನೀವುಗಳು ಎಲ್ಲಿ ಹೋದ್ರಿ ಅಂತ. ಸೀದಾ ಶಾಲೆ ಮುಗಿಸಿ ಮನೆ ಕಡೆಗೆ ಹೋಗ್ಬೇಕು. ನಡೀರಿ ನೀವಿಬ್ರು ಮನೆಗೆ. ಅದು ಆಂಟಿ, ನಾವು ನಮ್ಮ ಮನೆಗೆ ಹೋಗ್ತೀವಿ. ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀರಾ ವಿಕಾಸ್ ಮತ್ತೆ ವಿನೋದು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಆಂಟಿ. ಅವ್ರಿಗೆ ಹೇಳ್ಬಿಟ್ಟು ಬಂದು ಕರ್ಕೊಂಡೋಗಕ್ಕೆ ಹೇಳಿ. ನಾನು ಬಿರಿಯಾನಿ ಕಬಾಬು ಬರ್ಡೇ ಕೇಕ್ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಆಟ ಆಡಾದ್ಮೇಲೆ ಮನೆಗೆ ಹೋಗೋದು ಆಂಟಿ. ಏನು ಬಿರಿಯಾನಿ ಕಬಾಬು ಕೇಕ್ ತಿನ್ಕೊಂಡು ಹೋಗಕ್ಕಿದೇನು? ಹೋಟ್ಲು ಅನ್ಕೊಂಡಿದೀಯನ ಪುಟ್ಟ ನೀನು? ಅಯ್ಯೋ, ಇಲ್ಲಿ ಯಾವ ಬಿರಿಯಾನಿ ಕಬಾಬು ನಾವು ಮಾಡಿಲ್ಲ, ನಾವು ಹೋಟ್ಲು ಇಟ್ಟಿಲ್ಲ ಕಣಪ್ಪ. ಏನು ಬಿರಿಯಾನಿ ಕಬಾಬು ಕೇಕ್ ಎಲ್ಲ ಇಲ್ವಾ? ಮತ್ ಲಾವಿಷ ಹೇಳ್ದ ಇವತ್ತು ನಿಮ್ಮ ಮನೇಲಿ ಬಿರಿಯಾನಿ ಕಬಾಬು ಚಿಕನ್ನು ಎಲ್ಲ ಮಾಡಿರ್ತೀರಾ, ಬೇಕರಿಯಿಂದ ದೊಡ್ಡ ಬರ್ತಡೇ ಕೇಕ್ ತರಿಸಿರ್ತೀರಾ ಅಂತ. ಅದಕ್ಕೆ ನಾವಿಬ್ರು ಅವನ ಜೊತೆ ಬರ್ಡೇ ಪಾರ್ಟಿಗೆ ಬಂದಿದೀವಿ. ಏನು ಬರ್ತಡೇ ಪಾರ್ಟಿನಾ? ಯಾರ ಬರ್ತಡೇ ಪಾರ್ಟಿ? ಇವತ್ತು ನಮ್ಮ ಮನೇಲಿ ಯಾವ ಬರ್ತಡೇ ಪಾರ್ಟಿ ಕೂಡ ಇಲ್ಲ. ಇಲ್ಲಿ ಕೇಕು ಕೂಡ ತಂದಿಲ್ಲ ಬೇಕರಿಲಿ. ನನ್ನ ಮನೇಲಿ ಇವತ್ತು ಮೊಳಕೆ ಹುಳ್ಳಿಕಾಳು ಸಾರು, ಮೊಳಕೆ ಹುಳ್ಳಿಕಾಳು ಪಲ್ಯ. ನಿಮಗೆ ತುಂಬಾ ಹೊಟ್ಟೆ ಹಸಿತಿದ್ರೆ ಸ್ವಲ್ಪ ಅನ್ನ ಸಾರು ಹಾಕೋ ಬರ್ತೀನಿ, ಕುತ್ಕೊಂತೀರಾ? ಮೋಸ ಇದು. ಲೋ ಲಾವೇಶ್, ಬರ್ತಡೇ ಪಾರ್ಟಿ ಇದೆ ನಮ್ಮ ಮನೇಲಿ. ಬರ್ತಡೇ ನಂದು, ಬನ್ನಿ. ದೊಡ್ಡ ಕೇಕ್ ತರಿಸಿರ್ತಾರೆ ನಮ್ಮ ಅಮ್ಮ. ಬಿರಿಯಾನಿ ಕಬಾಬ್ ಕೂಡ ಮಾಡಿರ್ತಾರೆ ಅಂದಲ್ಲೋ. ಇಲ್ಲಿ ನೋಡಿದ್ರೆ ಏನೂ ಇಲ್ವಲ್ಲೋ. ಅಮ್ಮ, ಅದು ಫ್ರೆಂಡ್ಸ್ ನಮ್ಮ ಮನೆಗೆ ಬರ್ಲಿ, ನನ್ನ ಜೊತೆ ಆಟ ಆಡ್ಲಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟೆ ಕಣೆ ಅಮ್ಮ. ಅದು ಬರ್ತಡೇ ಕೇಕ್ ಇರುತ್ತೆ, ನಮ್ಮಮ್ಮ ಬಿರಿಯಾನಿ ಕಬಾಬು ಮಾಡಿರುತ್ತೆ ಅಂತ ಹಂಗೆ ತಮಾಷೆ ಮಾಡ್ಬಿಟ್ಟು ಅವ್ರನ್ನೆಲ್ಲ ಮನೆಗೆ ಕರ್ಕೊ ಬಂದೆ. ಇವಾಗ ನಾವೆಲ್ಲ ಸೇರ್ಕೊಂಡು ಆಟ ಆಡ್ತೀವಿ. ನಮಗೇನಾದ್ರೂ ತಿಂಡಿ ಮಾಡ್ಕೊಡೆ ಅಮ್ಮ. ಅಯ್ಯೋ ದೇವ್ರೆ, ಸುಳ್ಳು ಹೇಳ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಇಲ್ಲಿಗೆಲ್ಲ ಕರ್ಕೊಂಡ್ ಬಂದಿದೆಯಲ್ಲ ಲಾವೇಶ್. ಅವ್ರ ಅಪ್ಪ ಅಮ್ಮ ಟೆನ್ಷನ್ ಆಗಿರ್ತಾರೆ ಗೊತ್ತಾ? ನೀನು ಫ್ರೆಂಡ್ಸ್ಗಳ ಜೊತೆ ಶನಿವಾರ ಭಾನುವಾರ ಆಟ ಆಡ್ಬೋದು. ಇವತ್ತು ಅವರೆಲ್ಲ ವಾಪಸ್ ಮನೆಗೆ ಹೋಗ್ಬೇಕು ಕಣೋ. ಅಯ್ಯೋ ಕತ್ತೆ ಪಡುವ, ಫ್ರೆಂಡ್ಸಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ಬರ್ತಡೆ ಅಂತ ಇಲ್ಲಿಗೆ ಕರ್ಕೊ ಬಂದಿದೆಯಲ್ಲೋ. ಪಾಪ ಅವ್ರಗಳೆಲ್ಲ ಮನೆಗೆ ಹೋಗೋದು ಬೇಡವಾ? ಆಂಟಿ, ಇವ್ನು ನಮಗೆ ತುಂಬಾ ಸುಳ್ಳು ಹೇಳ್ತಾನೆ ನೋಡಿ, ಎಷ್ಟು ಮೋಸ ಮಾಡ್ತಾನೆ. ಬರ್ತಡೆ ಅಂತ ಸುಳ್ಳು ಹೇಳಿ ಇಲ್ಲಿಗೆ ನಮ್ಮನ್ನ ಕರ್ಕೊ ಬಂದ. ನಾವಂತೂ ಇವನ್ ಜೊತೆ ಆಟ ಆಡಲ್ಲ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿ ಕರ್ಕೊಂಡು ಹೋಗಕ್ಕೆ. ಸಾರಿ ಕಣ್ರು, ಇವಾಗಲೇ ನಿಮ್ಮಿಬ್ರು ಅಮ್ಮಂಗೂ ಫೋನ್ ಮಾಡ್ತೀನಿ ಇರಿ, ಅವ್ರು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವಿಬ್ರುವೆ ನಿಮ್ಮ ಅಮ್ಮಂದು ಅಥವಾ ನಿಮ್ಮ ಅಪ್ಪಂದು ಫೋನ್ ನಂಬರ್ ಹೇಳಿ, ಇವಾಗಲೇ ಆಂಟಿ ಫೋನ್ ಮಾಡ್ತಾಳೆ. ನಮಗೆ ನಮ್ಮ ಅಮ್ಮ ಅಪ್ಪನ ಫೋನ್ ನಂಬರ್
ವಾಟ್ಸಪ್ ಗ್ರೂಪಲ್ಲಿ ನೋಡಿ ನಿಮ್ಮಿಬ್ರು ನಂಬರ್ ತೆಗೆದು ನಿಮ್ಮ ಪೇರೆಂಟ್ಸಿಗೆ ಫೋನ್ ಮಾಡ್ತೀನಿ ಇರಿ ಇವಾಗಲೇ. ಅಯ್ಯೋ ದೇವ್ರೆ, ಏನೇ ಪುಟ್ಟಿ ನಮ್ಮ ಲಾವೇಶ್ ಇಷ್ಟು ತಲೆ ಹಟ್ಟೆ, ಸುಳ್ಳು ಬರ್ಡೇ ಪಾರ್ಟಿ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿವರೆಗೂ ಮಕ್ಳನ್ನ ಕರ್ಕೊ ಬಂದಿಯನಲ್ಲ ಈ ಬಡ್ಡಿ ಮಗ. ಹಿಂಗೆ ಆದ್ರೆ ಏನೇ ಕತೆ? ಬಿರಿಯಾನಿ ಕಬಾಬು ಕೇಕಿನ ಆಸೆ ಹುಟ್ಟಿಸ್ಬಿಟ್ಟು ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊ ಬಂದಿದ್ದಾನಲ್ಲ. ಅಯ್ಯೋ ದೇವ್ರೆ, ನನಗೂ ಅದೇ ಟೆನ್ಷನ್ ಆಗ್ತಿರೋದು ಕಣೆಯಮ್ಮ. ಇವನಿಗೆ ಸ್ಕೂಲಿಗೆ ಕಳಿಸಿದ್ರೆ ಇನ್ನೂ ಏನೇನು ತಲೆ ಹಾಟ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. ಇವಾಗಲೇ ಇವೆರಡು ಮಕ್ಕಳದು ನಂಬರ್ ಹುಡುಕಿ ಪೇರೆಂಟ್ಸಿಗೆ ಫೋನ್ ಮಾಡಿ ಅವ್ರನ್ನ ಈಗಲೇ ಬರಕ್ಕೆ ಹೇಳ್ತೀನಿ. ಇರೇ ಅಮ್ಮ, ಫಸ್ಟ್ ಇವ್ರುಗಳನ್ನ ಮನೆಗೆ ಕಳಿಸೋ ವ್ಯವಸ್ಥೆ ಮಾಡೋಣ. ಸರಿ ಕಣವ ಪುಟ್ಟಿ, ಮೊದಲು ಅವ್ರುಗಳಿಗೆಲ್ಲ ಫೋನ್ ಮಾಡಿ ಹುಡುಗರನ್ನ ಕರ್ಕೊಂಡು ಹೋಗೋ ಕೇಳು. ಅಲ್ಲ ಹಾಗಂತ ಮಕ್ಕಳಿಗೆಲ್ಲ ಅಪ್ಪ ಅಮ್ಮಂದು ಫೋನ್ ನಂಬರ್ ಕಳಿಸ್ಬೇಕು. ಮಿಸ್ ಆಗಿ ಎಲ್ಲಾದ್ರೂ ಕಳೆದೋದ್ರೆ ಅಪ್ಪ ಅಮ್ಮಂಗೆ ಫೋನ್ ಮಾಡೋಕ್ಕೆ ಫೋನ್ ನಂಬರ್ ಗೊತ್ತಿರಬೇಕು ನೋಡು. ಇವಾಗೇನೋ ಸ್ಕೂಲಿಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ನಂಬರ್ ಹುಡುಕ್ತೀಯಾ. ಆದರೆ ಬೇರೆ ಕಡೆ ಕಳೆದು ಹೋದ್ರೆ ಹೆಂಗೆ? ಮಕ್ಕಳಿಗೆ ಅಪ್ಪ ಅಮ್ಮನ ಫೋನ್ ನಂಬರ್ ಗೊತ್ತಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಮಕ್ಕಳೆಲ್ಲ ಅಪ್ಪ ಅಮ್ಮಂದು ಫೋನ್ ನಂಬರ್ ಕಲ್ತ್ಕೋಬೇಕು. ಎಲ್ಲಾದ್ರೂ ಮಿಸ್ ಆಗಿ ಕಳೆದೋದ್ರೆ ಅಪ್ಪ ಅಮ್ಮಂಗೆ ಫೋನ್ ಮಾಡೋಕ್ಕೋಸ್ಕರ ನಂಬರ್ ಎಲ್ಲ ಕಲ್ತ್ಕೊಂತೀರ ತಾನೆ. ಯಾರ್ಯಾರು ಕಲ್ತಿಲ್ಲ ಅವರೆಲ್ಲ ಕಲ್ತ್ಕೊಳ್ಳಿ. ಆಗಲೇ ನೀವು ನಂಬರ್ ಕಲ್ತಿದ್ದೀರಾ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.